ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಯಾಂಕಿ ಕೆರೆಗೆ ಹಾರಿ 20 ವರ್ಷದ ತೇಜು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಯಾಕಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ಡೀಟೇಲ್ಸ್ ನಿಮ್ಮ ಮುಂದೆ. ಸ್ಯಾಂಕಿ ಕೆರೆಗೆ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸ್ಯಾಂಕಿ ಕೆರೆಗೆ ಹಾರಿ 20 ವರ್ಷದ ತೇಜು ಅನ್ನುವಂತಹ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಿಯಕರನಿಗೆ ನಾನು ಸಾಯ್ತೀನಿ ಅಂತ ಹೇಳಿ ಮೆಸೇಜನ್ನು ಹಾಕಿದ್ದಾರಂತೆ ವಿದ್ಯಾರ್ಥಿನಿ ತೇಜು ತಾಯಿಗೆ ಮೆಸೇಜನ್ನು ಕೂಡ ಕಳುಹಿಸಿದ್ದಾರೆ ಪ್ರಿಯಕರ. ಚಿಕ್ಕಬಾಣುವಾರ ಈ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಯುವತಿ ನಿನ್ನೆ ಮಧ್ಯಾಹ್ನ 3:50ರಲ್ಲಿ ಕಾಲೇಜಿನಿಂದ ತೇಜು ಹೊರಟಿದ್ದಾರೆ. ಸ್ಯಾಂಕಿ ಕೆರೆ ಕಡೆಗೆ ಹೋಗೋದಾಗಿ ಬಾಯ್ ಫ್ರೆಂಡ್ಗೆ ಮೆಸೇಜ್ ಕೂಡ ಹಾಕಿದ್ದಾಳೆ. ಬ್ಯಾಗ್ನಲ್ಲಿ ಮೊಬೈಲನ್ನು ಇಟ್ಟು ಕೆರೆ ಕಡೆಗೆ ತೇಜು ಬಂದಿದ್ದಾರೆ. ಸ್ಯಾಂಕಿ ಕೆರೆಗೆ ಹಾರಿ ವಿದ್ಯಾರ್ಥಿನಿ ತೇಜು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿನಿ ಅಂತ ಈಕೆ ತೇಜು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಕಾರಣ ಇರಬೇಕು. ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇತ್ತಾ ಇಲ್ವಾ? ಪ್ರಿಯಕರನಿಗೆ ನಾನು ಈ ರೀತಿಯಾಗಿ ಸಾಯ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆಯ ಮನಸ್ಥಿತಿ ಹೇಗಿತ್ತು? ಯಾಕಾಗಿ ಆತ್ಮಹತ್ಯೆಗೆ ಶರಣಾದ್ರು ತೇಜು ಗೊತ್ತಿಲ್ಲ. ನೋಡಿ, ಈ ವಯಸ್ಸಿನಲ್ಲಿ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿನಿ ಅಂತ ಕೂಡ ಅದು ಕೂಡ ಕಾಲೇಜ್ನಲ್ಲಿ ಹೇಳ್ಕೊಟ್ಟಿರ್ತಾರೆ, ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಆತ್ಮಹತ್ಯೆ ಎಷ್ಟು ಮಹಾ ಪಾಪ ಅಂತ ಹೇಳಿ. ತಂದೆ ತಾಯಿ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಸಲಗಿ ಮುಂದಿನ ದಿನಗಳಲ್ಲಿ ನಮಗೆ ದಾರಿದೀಪ ಆಗ್ತಾಳೆ ಮಗಳು, ನಮ್ಮನ್ನು ನೋಡ್ಕೊಳ್ತಾಳೆ, ವಿದ್ಯಾಭ್ಯಾಸವನ್ನು ಕೊಟ್ಟರೆ ತನ್ನ ಮೇಲೆ ತಾನು ನಿಂತ್ಕೊಳ್ತಾಳೆ, ತನ್ನ ಮೇಲೆ ತನ್ನ ಭವಿಷ್ಯವನ್ನು ನಿರ್ಧಾರವನ್ನು ಮಾಡಿಕೊಳ್ತಾಳೆ ಅಂತ ಹೇಳಿ ಲಾಲನೆ ಪಾಲನೆ ಮಾಡಿ ಇಷ್ಟು ವರ್ಷಗಳ ಕಾಲ ಬೆಳೆಸಿರ್ತಾರೆ. ಬಟ್ ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳೋದಿದೆಯಲ್ಲ, ಒಮ್ಮೆ ಯೋಚನೆ ಮಾಡಬೇಕು. ನಾನು ಯಾಕೆ ಬದುಕಬೇಕು? ನನ್ನ ಮುಂದಿನ ಜೀವನ ಹೇಗಿರಬೇಕು? ನನ್ನ ಮುಂದಿನ ಜೀವನವನ್ನು ನಾನು ಹೇಗೆ ರೂಪಿಸಿಕೊಳ್ಳಬೇಕು? ನನ್ನ ತಂದೆ ತಾಯಿಯ ಭವಿಷ್ಯವನ್ನು ನಾನು ಯಾವ ರೀತಿಯಾಗಿ ರೂಪಿಸಬೇಕು? ನಾನೇನಾದರೂ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಏನು ಸಾಧಿಸಿದ್ದೇನೆ? ಹುಟ್ಟಿ ಏನು ಪ್ರಯೋಜನ ಆಯಿತು? ಓಕೆ, ಪ್ರಿಯಕರನ ಜೊತೆ ಜಗಳ ಆಯಿತಾ? ಓಕೆ, ಅದನ್ನು ಕೂತು ಬಗೆಹರಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗ್ಬಿಡತ್ತೆ, ಎಲ್ಲವೂ ಕೂಡ ಸರಿಯಾಗತ್ತೆ. ತಂದೆ ತಾಯಿ ಆರಾಮಾಗಿರ್ತಾರೆ, ನನ್ನ ಫ್ರೆಂಡ್ಸ್ಗಳು ಆರಾಮಾಗಿರ್ತಾರೆ, ಇನ್ನು ನಾನು ಸತ್ತ ಮೇಲೆ ನನ್ನ ಪ್ರಿಯಕರನೂ ಆರಾಮಾಗಿರ್ತಾರೆ, ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿಯಿಂದ ಕೆಲ ವಿದ್ಯಾರ್ಥಿಗಳು ಹೊರಬರಬೇಕು. ಇನ್ನೂ ಕೂಡ ಜೀವನ ಬಹಳ ದೊಡ್ಡದಿದೆ, ಯೋಚನೆ ಮಾಡಬೇಕು. ನಾನು ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅಂತ ಹೇಳಿ. ನಾನು ಓದಿ ಚೆನ್ನಾಗಿ ಒಂದು ಒಳ್ಳೆಯ ಕೆಲಸವನ್ನು ತೆಗೆದುಕೊಂಡ್ರೆ ನನ್ನ ತಂದೆ ತಾಯಿಯೂ ಕೂಡ ಚೆನ್ನಾಗಿರ್ತಾರೆ, ನಾನು ಕೂಡ ಚೆನ್ನಾಗಿರಬಹುದು ಅಂತ ಯಾಕೆ ಯೋಚನೆ ಮಾಡೋದಿಲ್ಲ ವಿದ್ಯಾರ್ಥಿಗಳು? ಸಣ್ಣ ಪುಟ್ಟ ಏಜಿಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ದೊಡ್ಡ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣವಾದರೂ ಏನು? ಮನೆಯಲ್ಲಿ ಪಾಪ ಚೆನ್ನಾಗೇ ಬೆಳೆಸಿರ್ತಾರೆ, ಕೇಳಿದ್ದನ್ನೆಲ್ಲ ಕೊಡಿಸಿರ್ತಾರೆ, ಇದೇ ಕಾಲೇಜಿಗೆ ಹೋಗಬೇಕು, ಇದೇ ಶಾಲೆಗೆ ಹೋಗಬೇಕು ಅಂತ ಹೇಳಿರ್ತಾರೆ, ಅದೇ ಕಾಲೇಜಿಗೆ ಕಳಿಸ್ತಾರೆ, ದಿನಕ್ಕೆ ಇಷ್ಟು ಅಮೌಂಟ್ ಅಂತ ಕೊಟ್ಟು ಕಳಿಸ್ತಾರೆ. ಕಷ್ಟ ಸುಖ ಅಂತ ಏನು ಅನ್ನೋದನ್ನು ಮಕ್ಕಳಿಗೆ ಪುಟ್ಟ ವಯಸ್ಸಿನಿಂದಲೇ ಹೇಳಿ ಬೆಳೆಸಿದ್ರೆ ಆತ್ಮಹತ್ಯೆಯ ಒಂದು ವಿಚಾರಕ್ಕೆ ಅವರು ಮುಂದಾಗೋದಿಲ್ಲ ಅಂತ ಕಾಣಿಸುತ್ತೆ. ಬಟ್ ಆದರೆ ಈಗಿನ ಪೇರೆಂಟ್ಸ್ ಹೇಗೆ ಅಂತಂದರೆ ಬರೀ ಪ್ಯಾಂಪರ್ ಮಾಡೋದು ಮಕ್ಕಳಿಗೆ, ಹೀಗಲ್ಲ ಹಾಗೆ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡೋದು ಅಥವಾ ಅವರು ಹೇಳದಂತೆ ನಡ್ಕೊಳ್ಳೋದು, ಇದನ್ನು ಮಾಡಬಾರ್ದು ಪೋಷಕರು. ಕಷ್ಟ ಅಂದ್ರೇನು, ಸುಖ ಅಂದ್ರೇನು, ಒಂದೊತ್ತಿನ ಊಟಕ್ಕೆ ಎಷ್ಟು ಕಷ್ಟಪಡ್ತೀವಿ, ದುಡಿದ್ರೆ ನಾವು ಮುಂದಿನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ಒಂದೊತ್ತು ನಾವು ದುಡ್ದಿಲ್ಲ ಅಂದರೆ ಏನು ಸಮಸ್ಯೆ ಆಗಬಹುದು? ಎಷ್ಟೋ ಜನ ಇವತ್ತು ಓದೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಶಾಲೆಗೆ ಕಳಿಸೋದಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ ತಂದೆ ತಾಯಿಗಳ ಹತ್ರ, ಅವ್ರಿಗೆ ಓದುವ ಆಸೆ ಇರುತ್ತೆ ಮಕ್ಕಳಿಗೆ. ಬಟ್ ಆದರೆ ಅನಿವಾರ್ಯ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ. ಬಟ್ ಆದರೆ ತಂದೆ ತಾಯಿ ಕಷ್ಟಪಟ್ಟು ಅವರು ಓದಿದಾರೋ ಇಲ್ವೋ ಮಕ್ಕಳನ್ನಾದರೂ ಓದಿಸ್ಬೇಕು, ಚೆನ್ನಾಗಿರಬೇಕು ಅಂತ ಹೇಳಿ ದಿನ ಬೆಳಗ್ಗೆ ಆಯಿತು ಅಂತಂದರೆ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳಿಗೆ ನೋಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ನಾವಾದರೂ ಕಷ್ಟಪಟ್ಟು ದುಡಿತಾ ಇದ್ದೀವಿ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿರ್ತಾರೆ. ಬಟ್ ಆದರೆ ಈ ರೀತಿಯಾಗಿ ಯಾವುದೋ ಒಂದು ಮಾತು ಕೇಳಿಕೊಂಡು ಇನ್ನೇನಕ್ಕೋ ಒಂದು ಮನಸ್ಸನ್ನು ನೋಯಿಸ್ಕೊಂಡು ಆತ್ಮಹತ್ಯೆಯ ಹಾದಿ ಹಿಡಿಯೋದಿದೆಯಲ್ಲ, ನಿಜಕ್ಕೂ ಅದು ಖಂಡನೀಯ. ಈಗ ಅಪ್ಪ ಅಮ್ಮನಿಗೆ ಯಾರು
ಮುಂದೆ ಅಂತ ಹೇಳಿ ಯೋಚನೆ ಮಾಡಬೇಕಾಗಿತ್ತು. ದುಡುಕಿನ ನಿರ್ಧಾರ ಏನೋ ಆಗಿದೆ, ಬಟ್ ತನಿಖೆ ಆಗಬೇಕಾಗಿದೆ. ತನಿಖೆಯ ನಂತರ ಸಾವಿಗೆ ಏನು ಕಾರಣ, ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಗೊತ್ತಾಗುತ್ತೆ.